ಬಿಗ್ ಬಾಸ್ ಮನೆಯಲ್ಲಿ ಈ ಹಿಂದೆ ಯಾವುದೇ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸದೆ ತಮ್ಮ ಫಸ್ಟ್ ಅಪಿಯರೆನ್ಸ್ ಅಲ್ಲೇ ಕರ್ನಾಟಕ ಜನರ ಮನಸ್ಸನ್ನ ಎರಡನ್ನೂ ಗೆದ್ದಿರುವಂತಹ ಪುಟ್ಟ ಹುಡುಗಿ ರಕ್ಷಿತಾ ನಮ್ಮ ಜೊತೆಗಿದ್ದಾರೆ. ಹೆಲೋ, ಹಾಯ್ ರಕ್ಷಿತಾ. ಹಾಯ್, ನಮಸ್ಕಾರ. ಚೆನ್ನಾಗಿದ್ದೀನಿ. ಓಕೆ, ಸೊ ರಕ್ಷಿತಾ, ಸೆಕೆಂಡ್ ರನ್ನರ್ ಅಪ್ ಆಗ್ತೀನಿ ಅಂತ ಅನ್ಕೊಂಡಿದ್ರೆ ಏನು ಅನಿಸ್ತಾ ಇದೆ ಈಗ? ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು, ನಾನು ಬರ್ತೀನಿ ಅಂತ ಫಿನಾಲೆ ತನಕ. ರಕ್ಷಿತಾಗೆ ಕನ್ನಡ ಬರುತ್ತೆ, ಆದರೆ ಅವರು ಸುಮ್ಮನೆ ಈ ರೀತಿ ಮಾಡ್ತಾರೆ ಅಂತ ಹೇಳಿ ಕೆಲವೊಂದಷ್ಟು ಜನ ಹೇಳ್ತಾರೆ. ಆದರೆ ನಿಮ್ಮ ತಂಗಿನ ನಾನು ಮಾತಾಡಿಸ್ದೆ ಹೊರಗಡೆ, ಅವರು ಕೂಡ ನಿಮ್ಮ ಥರನೇ ಮಾತಾಡ್ತಾರೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ರೀತಿ ನಿಮ್ಮ ಬಗ್ಗೆ ಹೇಳೋರಿಗೆ ಅಂತ? ಆ್ಯಕ್ಚುಲಿ ಕನ್ನಡ ಇವತ್ತು ನಾನು ಸರಿಯಾಗಿ ಮಾತಾಡಲ್ಲ ಅಂತ ಹೇಳಲ್ಲ ನಾನು, ಯಾಕೆಂದರೆ ನಾನು ಹೇಳಲಿಲ್ಲ ನನಗೆ ಕನ್ನಡ ಬರಲ್ಲ ಅಂತ. ಅದೇ ಅವರು ಇದ್ದಾರಲ್ವ, ಅವರೇ ಹೇಳ್ತಾಯಿದ್ರು ನಿನಗೆ ಕನ್ನಡ ಮಾತಾಡಲಿಕ್ಕೆ ಬರ್ತಾರಲ್ವ ಬರಲ್ಲಲ್ವ. ನಾನು ಒಂದು ಸತಿ ಕೂಡ ಹೇಳಿಲ್ಲ ನನಗೆ ಕನ್ನಡ ಮಾತಾಡಲಿಕ್ಕೇ ಬರಲ್ಲ ಅಂತ. ಓಕೆ, ಆ್ಯಂಡ್ ಸೆಕೆಂಡ್ ಥಿಂಗ್ ಹೇಗಂದರೆ ಹುಟ್ಟಿದ್ದು ನಾವು ಮಾತಾಡೋದು ಮನೆಯಲ್ಲಿ ತುಳು, ಓಕೆ, ಫ್ರೆಂಡ್ಸ್ ಜೊತೆಗೆ ಮಾತಾಡೋದು ಹಿಂದಿ. ಓಕೆ, ಕನ್ನಡ ಜಸ್ಟ್ ನಾನು ರೀಸೆಂಟ್ಲಿ 1 ವರ್ಷದಲ್ಲಿ ನಾನು ವ್ಲಾಗ್ಸ್ ನೋಡಿ ಕಲಿತೀನಿ. ಓಕೆ, ಸೊ ಸಮ್ವೇರ್ ಅದೇ ಹೇಗ ಕೂಡ ಇರಲಿ, ಚಿಕ್ಕ ವಯಸ್ಸಿಂದ ಮಾತಾಡಿ ಬಂದರೆ ಆ ಫ್ಲೋ ಬೇರೆ ಇರುತ್ತೆ. ಬಟ್ ನೀವು ಇವಾಗ ಇಷ್ಟು ದೊಡ್ಡ ನಂತರ ಕಲಿತೀರಲ್ವಾ, ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇದೇ ಒಂದು ನ್ಯಾಚುರಲ್ ಅಲ್ವಾ? ರಕ್ಷಿತಾ ಚಿಕ್ಕ ಹುಡುಗಿನ ಅಥವಾ ಮೆಚ್ಯೂರಿಟಿ ಇದೆ ಆದರೂ ಡ್ರಾಮಾ ಮಾಡ್ತಾರೆ, ಅಥವಾ ಇವರು ಒಂದೊಂದ್ಸಲ ಸಣ್ಣವ್ರ ಥರ ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿ ತುಂಬ ಬ್ರೈನಿ ಇದ್ದಾರೆ ಅವರು ಅಂತ ಹೇಳ್ತಾ ಇದ್ರು. ಸೊ ಅವರು ತುಂಬ ಮೆಚ್ಯೂರಿಟಿ ಇದೆ, ಮುಂಬೈಯಲ್ಲಿ ಅವ್ರದ್ದೇ ಆದಂಥ ಒಂದು ಸ್ವಂತ ಮನೆ ಇದೆ, ಆದರೂ ಕೂಡ ಅವರು ಕೆಲವೊಂದು ಸತಿ ಸಣ್ಣ ಮಕ್ಕಳು ಥರ ನಾಟಕ ಮಾಡ್ತಾರೆ ಅಂತ. ಇದಕ್ಕೇನು ಹೇಳ್ತೀರಿ? ಇದಕ್ಕೆ ನಾನು ಎಂತ ಹೇಳ್ತೀನಿ ಅಂದರೆ, ನಾವು ಒಂದು ಪರ್ಸನ್ ಹತ್ರ ತುಂಬ ಒಂದು ಕ್ವಾಲಿಟೀಸ್ ಎಲ್ಲ ಇರುತ್ತೆ, ಓಕೆನಾ? ಇವತ್ತು ನನ್ನ ಒಂದು ಪರ್ಸ್ನಾಲಿಟಿಯಲ್ಲಿ ರಕ್ಷಿತಲ್ಲಿ ಫಾರ್ ಎಕ್ಸಾಂಪಲ್ ಇವತ್ತು ಮಗುದು ಒಂದು ಕ್ವಾಲಿಟಿ ಉಂಟು, ಒಂದು ಅಜ್ಜಿದು ಕ್ವಾಲಿಟಿ ಉಂಟು, ಒಂದು ಮಾಡರ್ನ್ ಹೀರೋಯಿನ್ದು ಕ್ವಾಲಿಟಿ ಉಂಟು, ಮತ್ತೊಂದು ಹೀಗೇ ಯಾರು ಅನ್ಡಿಸಿಪ್ಲಿನ್ ಅಂದರೆ ಯಾರು ಒಂದು ಇದೆಲ್ಲ ಇರಲ್ಲಲ್ವಾ. ಅಂದರೆ ಫಾರ್ ಎಕ್ಸಾಂಪಲ್ ಎಂಥ ನಾರ್ಮಲ್ ಯಾರು ಇರ್ತಾರೆ, ಲೈಕ್ ಅವ್ರಿಗೆ ಎಂತ ಅದೆಲ್ಲ ಇಷ್ಟನೇ ಇಲ್ಲ, ಈಗೇನೆ ನಾರ್ಮಲ್ ಇರಲಿಕ್ಕೆ ಇಷ್ಟ, ಅದೇ ಒಂದು ಕ್ವಾಲಿಟಿ ಉಂಟು. ಸೊ ಸಿಚುವೇಶನ್ ಯಾವಾಗ ಬರುತ್ತೆ ಆ ಟೈಮಲ್ಲಿ ಒಂದೊಂದು ಕ್ವಾಲಿಟಿ ಹೊರಗೆ ಬರುತ್ತೆ. ಯಾವಾಗ ನಾನು ಮನೆಯಲ್ಲಿ ಹೇಗಂದರೆ ಫಾರ್ ಎಕ್ಸಾಂಪಲ್ ನನ್ನ ಒಂದು ಕ್ವಾಲಿಟಿ ಹೇಗಂದರೆ ಮಗು ಹಾಗೆ ಕ್ವಾಲಿಟಿ ಅಂದರೆ ನನಗೆ ಎಂತ ಗೊತ್ತಿಲ್ಲ, ಇವತ್ತು ಇಲ್ಲಿ ಎಂತ ಆಗ್ತಾ ಉಂಟು ನನಗೆ ಎಂತ ಗೊತ್ತಿಲ್ಲ, ನನಗೇನು ಅನಿಸುತ್ತೆ ನನಗೆ ಎಷ್ಟು ಡಮ್ಮಿ ಅಂತ. ನಾನು ಚಿಕ್ಕ ಮಗುವಾಗೆ ನಾನು ಕೂಡ ಚಿಕ್ಕ ಆಗ್ತೀನಿ ಒಂದೊಂದು ಸಿಚುವೇಶನಲ್ಲಿ ನಾನು ಅಜ್ಜಿಯಾಗಿ ಮಾತಾಡ್ತೀನಿ, ಓಕೆ, ಅಜ್ಜಿಯಾಗಿ ಬಿಹೇವ್ ಮಾಡ್ತೀನಿ, ಅಜ್ಜಿಯಾಗೆ ಒಂದು ಮಾತುಕತೆ ಇರುತ್ತೆ. ಒಂದೊಂದು ಟೈಮಲ್ಲಿ ನಾನು ಅಮ್ಮ ಆಗ್ತೀನಿ, ಫಾರ್ ಎಕ್ಸಾಂಪಲ್ ಒಂದು ತಾಯಿ ಆಗ್ತೀನಿ. ಅಂದರೆ ನನ್ನ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ರಘುವನ್ನಾಗಲಿ ಗಿಲಿ ಆಗಲಿ ನಾನು ಅವರಿಗೆ ಒಂದು ಮಗು ಹಾಗೆ ನೋಡ್ತೀನಿ, ಒಂದು ತಾಯಿಯಾಗಿ ಕೇರ್ ಮಾಡ್ತೀನಿ. ಒಂದು ಟೈಮಲ್ಲಿ ನಾನು ಅವರ ಫ್ರೆಂಡ್ ಆಗ್ತೀನಿ, ಅಂದರೆ ಫ್ರೆಂಡ್ ಆಗಿ ನಾವು ಒಂದು ಕಿತಾಪತಿ ಮಾಡೋದು. ಸೊ ಒಂದು ಮನುಷ್ಯದಲ್ಲಿ ಒಂದು ಎಷ್ಟೋ ಕ್ವಾಲಿಟೀಸ್ ಉಂಟು. ಸೊ ಇಟ್ ಈಸ್ ವೆರಿ ನಾರ್ಮಲ್ ಆ್ಯಂಡ್ ಇಟ್ ಈಸ್ ವೆರಿ ನ್ಯಾಚುರಲ್. ನಮ್ಮ ಮಗುವಿನ ಒಂದು ಕ್ವಾಲಿಟಿ ಉಂಟು, ಸಿಚುವೇಶನ್ ಬರುವಾಗ ಬರಲೇಬೇಕು ಆ್ಯಂಡ್ ಬರುತ್ತೆ. ಯಾವಾಗ ನಾವು ಒಂದು ಅಜ್ಜಿಯಾಗೆ ಒಂದು ಡಿಸಿಷನ್ ತೊಗೊಳ್ಳುವಾಗ ಅಜ್ಜಿಯಾಗಿ ಡಿಸಿಷನ್ ಬರುತ್ತೆ. ಸೊ ಅದೇ ಎಲ್ಲ ಸಿಚುವೇಶನ್ ತನಕ ನಮ್ಮ ಒಂದೊಂದು ಕ್ವಾಲಿಟೀಸ್ ಬರುತ್ತೆ. ಸೊ ಅದರಲ್ಲಿ ತಪ್ಪೆಂತ ಉಂಟು ಅಲ್ವಾ? ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.